important person, J.B. Bury. J.B. Bury. J.B. Bury, 1861 to 1927. (1861 to 1927) ಈ ಕಾಲಮಾನದಲ್ಲಿ ಬದುಕಿದ್ದಂತಹ ವ್ಯಕ್ತಿ J.B. Bury. He was an Irish historian, means he belongs to Ireland. Irish historian and a great scholar. He worked as a professor of modern history at Cambridge University, one of the famous university of the world, Cambridge University. There he worked as a professor of modern history. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಜಗತ್ತಿನ ಇತಿಹಾಸದ ಬಗ್ಗೆ ಬೋಧನೆಯನ್ನು ಮಾಡ್ತಾಯಿದ್ರು, ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಇವರು ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ ಇತಿಹಾಸದ ಬಗ್ಗೆ. ಇವರು ನೀಡಿದಂಥ ವ್ಯಾಖ್ಯೆ ಅಂದರೆ, ಹಿಸ್ಟ್ರಿ ಇಸ್ ಅ ಸೈನ್ಸ್ ನೋ ಲೆಸ್ ಆ್ಯಂಡ್ ನೋ ಮೋರ್. ನೋಡಿ, ಹಿಸ್ಟ್ರಿ ಇಸ್ ಅ ಸೈನ್ಸ್ ನೋ ಲೆಸ್ ನೋ ಮೋರ್ ಅಂದರೆ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಅಂದರೆ ಇತಿಹಾಸದಲ್ಲೂ ಒಂದು ವೈಜ್ಞಾನಿಕ ಅಂಶಗಳು ಇವೇ ಹೇಳುವಂಥ ಒಂದು ಅಂಶ ಇದರಿಂದ ತಿಳಿದು ಬರುತ್ತದೆ. ಹಿಸ್ಟ್ರಿ ಇಸ್ ಅ ಸೈನ್ಸ್ ನೋ ಲೆಸ್ ನೋ ಮೋರ್. ಇದು J.B. Bury ನೀಡತಕ್ಕಂಥ ವ್ಯಾಖ್ಯೆ. ಮುಖ್ಯವಾಗಿ his work, another definition he has given, history is the oldest art and the youngest aspirant to become a science. ನೋಡಿ ಎಷ್ಟು ಬ್ಯೂಟಿ ಇದೆ. ಹಿಸ್ಟ್ರಿ ಇಸ್ ದ ಓಲ್ಡೆಸ್ಟ್ ಆರ್ಟ್, ಅತ್ಯಂತ ಪ್ರಾಚೀನವಾದಂಥ ಕಲೆ ಇತಿಹಾಸ ಅಂತ ಹೇಳ್ತಾರೆ. ಆ್ಯಂಡ್ ದ ಯಂಗೆಸ್ಟ್ ಆಸ್ಪಿರೆಂಟ್ ಟು ಬಿಕಮ್ ಅ ಸೈನ್ಸ್, ವಿಜ್ಞಾನಕ್ಕೆ ತುಂಬ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಆಸ್ಪಿರೆಂಟ್, ಆಕಾಂಕ್ಷಿ, ವಿಜ್ಞಾನದ ಅತ್ಯಂತ ಯುವ ಆಕಾಂಕ್ಷಿ ಅಂತ ಇತಿಹಾಸವನ್ನು ವರ್ಣಿಸ್ತಾರೆ J.B. Bury ಅವರು. ಆಮೇಲೆ ಅನದರ್ ಪರ್ಸನ್, ನೇಮ್ಲಿ Arnold Toynbee. Arnold Toynbee, 1889 to 1975. Arnold Toynbee. He was a British historian. Arnold Toynbee was a British historian. He worked as a professor of history in London University. In London University, he worked as a professor of history. He wrote number of works, many books. Among them, his great work, A Study of History. Study of History. Toynbee's great work, which is in 12 volumes. 12 ವಾಲ್ಯೂಮ್ಸ್ ಅಲ್ಲಿ ಈ ಬೃಹತ್ ಕೃತಿ ರಚಿಸಲ್ಪಟ್ಟಿದೆ. See, now I am going to tell you one of the greatest work of Arnold Toynbee. He studied 26 civilizations of the world. It's an amazing thing. ಜಗತ್ತಿನ 26 ನಾಗರಿಕತೆಗಳ ಅಧ್ಯಯನವನ್ನು ಮಾಡಿದಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ, he was none other than Arnold Toynbee. ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡ್ತಾರೆ ಇವರು. ಇವರು ಏನು ಹೇಳಿದ್ದಾರೆ ಇತಿಹಾಸದ ವ್ಯಾಖ್ಯೆ ನೋಡೋಣ. ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಜೇಷನ್ಸ್. ಸಿವಿಲೈಜೇಷನ್ ಬಗ್ಗೆನೇ ಅಧ್ಯಯನ ಮಾಡಿದ್ದಲ್ಲ ಅವರು, ಅದೇ ದೃಷ್ಟಿಕೋನದಲ್ಲಿ ವ್ಯಾಖ್ಯೆ ಕೂಡ ಅವನ್ನ ಕೊಟ್ಟರು. ಏನು ನೋಡಿ, ಐ ವಿಲ್ ಟೆಲ್. ಅಕಾರ್ಡಿಂಗ್ ಟು ಹಿಮ್, ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಜೇಷನ್. It's a story of rise and fall of civilization. Rise and fall, rise and downfall, rise and decline. ನಾಗರಿಕತೆಗಳ ಏಳು ಬೀಳಿನ ಕಥೆ ಇತಿಹಾಸ. ನೋಡಿ, ಯಾವುದೇ ಒಂದು ಸಂಗತಿಗೆ,
ವ್ಯಕ್ತಿ ಸಂಗತಿ ಏನೇ ಇರ್ಬೋದು, ಹುಟ್ಟು ಅನ್ನೋದಿದ್ದರೆ ಸಾವು ಅನ್ನೋದು ಇದ್ದೇ ಇರ್ತದೆ. ಉಗಮ ವಿನಾಶ ಸಹಜ. ಆ ಉಗಮ ಮತ್ತು ವಿನಾಶದ ನಡುವಿನ ಒಂದು ಕಥೆ ಇದೆಯಲ್ಲ, ಅದೇ ಇತಿಹಾಸ ಅಂತ ಟಾಯ್ನಬಿ ಅವರು ಅಭಿಪ್ರಾಯವನ್ನು ಪಡ್ತಾರೆ. ನೋಡಿ, ಎಷ್ಟೋ ಸಾಮ್ರಾಜ್ಯಗಳು ಹುಟ್ಕೊಂಡು ಅವನತಿ ಆಯಿತು, ಅದಕ್ಕಿಂತ ಒಂದು ಬಲಿಷ್ಠವಾದ ಸಾಮ್ರಾಜ್ಯ ಬಂದು ಅದನ್ನು ನಾಶ ಮಾಡಿತು, ಆಮೇಲೆ ಆ ಸಾಮ್ರಾಜ್ಯವನ್ನು ಮತ್ತೊಂದು ಸಾಮ್ರಾಜ್ಯ ನಾಶ. ಇದೇ ಕಥೆ ಇತಿಹಾಸ ಅಂತ ಅರ್ನಾಲ್ಡ್ ಟಾಯ್ನಬಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು, ಅನದರ್ ಇಂಪಾರ್ಟೆಂಟ್ ಪರ್ಸನ್, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟ್ರಿ. ಇತಿಹಾಸದ ಬಗ್ಗೆ ತುಂಬ ಆಸಕ್ತಿ ಇತ್ತು ಈ ವ್ಯಕ್ತಿಗಳಿಗೆ, ನೆಹರು ಅವರಿಗೆ. ನೆಹರು ಅವರು ಇತಿಹಾಸದ ಬಗ್ಗೆ ತಮ್ಮದೇ ಆದ ಒಂದು ವಿಷನ್ ಇಟ್ಕೊಂಡು, ತಮ್ಮದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ, ಇನ್ ಹಿಸ್ ಓನ್ ವಿಷನ್ ಹಿ ಗೇವ್ ಹಿಸ್ ಓನ್ ಡೆಫಿನೇಷನ್ ಆನ್ ಹಿಸ್ಟ್ರಿ. ತಮ್ಮದೇ ದೃಷ್ಟಿಕೋನದಲ್ಲಿ ತಮ್ಮದೇ ಆದಂತಹ ಒಂದು ವ್ಯಾಖ್ಯೆಯನ್ನು ಅವರು ಕೊಡ್ತಾರೆ. ಏನಂತಂದರೆ, ಹಿಸ್ಟ್ರಿ ಈಸ್ ಅ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಜೇಷನ್. ಹಿಸ್ಟ್ರಿ ಈಸ್ ಅ ಸ್ಟೋರಿ ಆಫ್ ಮ್ಯಾನ್. ಹಿಸ್ಟ್ರಿ ಈಸ್ ಅ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ barbarism to civilization. From barbarism to civilization. It's a story of man from barbarism to civilization. ನೋಡಿ, ಇದು ಮನುಕುಲದ ಕಥೆ. ಎಲ್ಲಿಂದ? ಬಾರ್ಬರಿಸಮ್, ಅವನಿಗೆ ಅನಾಗರಿಕತೆಯಿಂದ ನಾಗರಿಕತೆಯ ನಡುವಿನ ಒಂದು ಮನುಷ್ಯನ ಕಥೆಯೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯ ಎಡೆಗೆ ಸಾಗಿ ಬಂದ ಮನುಕುಲದ ಕಥೆ ಇತಿಹಾಸ. ಯಾರ ಪ್ರಕಾರ? ಜವಾಹರ್ಲಾಲ್ ನೆಹರು ಅವರ ಪ್ರಕಾರ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದ ಮನುಕುಲದ ಕಥೆ. ಮನುಷ್ಯ ಮೊದಲು ಅನಾಗರಿಕನಾಗಿದ್ದ, ಗೊತ್ತಿದೆ ನಿಮಗೆ. ಹೇಗೆ ಹೇಳ್ಬೋದು? ಮನುಷ್ಯ ಮೊದಲು ಶಿಲಾಯುಗದಲ್ಲಿ ಹೇಗಿದ್ದ? ಪ್ರಾಣಿಯಂತೆ ಇದ್ದ. ಅವನಿಗೆ ನಾಗರಿಕ ಪ್ರಜ್ಞೆ ಇರಲಿಲ್ಲ. ಹಿ ಡೋಂಟ್ ಹ್ಯಾವ್ ಸಿವಿಲ್ ಸೆನ್ಸ್ ಇನ್ ಸ್ಟೋನ್ ಏಜ್. ಶಿಲಾಯುಗದಲ್ಲಿ ಅವನಿಗೆ ನಾಗರಿಕ ಪ್ರಜ್ಞೆ ಇರಲಿಲ್ಲ. ಹಿ ವಾಸ್ ಲೈಕ್ ಅನಿಮಲ್, ಪ್ರಾಣಿಗಳ ರೀತಿಯಲ್ಲಿ ಇದ್ದ. ಅಲ್ಲಿಂದ ಎಲ್ಲಿಯವರೆಗೆ? ನಾಗರಿಕತೆ, ಮನುಷ್ಯನ ಬೌದ್ಧಿಕತೆ, ಇಂಟಲೆಕ್ಚುವಲ್ ಎಬಿಲಿಟಿ ಅಂತ ಹೇಳ್ತೇವಲ್ಲ, ಅದು ಬೆಳವಣಿಗೆಯಾಗಿ ಬರುವವರೆಗಿನ ಒಂದು ಹಂತವೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಮಾನವ ನಡೆದು ಬಂದಂಥ ಒಂದು ಹಾದಿಯೇ ಇತಿಹಾಸ ಅಂತ ಜವಾಹರ್ಲಾಲ್ ನೆಹರು ಅವರು ಅಭಿಪ್ರಾಯ ಪಡ್ತಾರೆ. ಇವರು ಕೂಡ ಇತಿಹಾಸದ ಬಗ್ಗೆ ಕೆಲವು ಕೃತಿಗಳನ್ನು ಬರೆದರು. ಏನು ಅಂತ ಕೇಳಿದ್ರೆ, ಡಿಸ್ಕವರಿ ಆಫ್ ಇಂಡಿಯಾ. ನೆಹರು ಟೈಮ್ ಪೀರಿಯಡ್ 1889 to 1964. Discovery of India. What is his famous book? Discovery of India. And one more book, The Glimpses of World History. The Glimpses of World History. ಈ ಎರಡು ಕೃತಿಗಳನ್ನು ನೆಹರೂರವರು ಬರೀತಾರೆ. ಆಮೇಲೆ ವ್ಯಾಖ್ಯೆಯನ್ನು ಕೂಡ ಕೊಟ್ಟರು. ಅವರದೇ ಆದ ವ್ಯಾಖ್ಯೆಯನ್ನು ಕೂಡ, ಅವರ ಅಧ್ಯಯನದ ಒಂದು ಪರಿಧಿಯೊಳಗೆ ಅವರದೇ ಆದಂಥ ವ್ಯಾಖ್ಯೆಯನ್ನು ಕೂಡ ಅವರು ನೀಡ್ತಾರೆ. ಹಿಸ್ಟ್ರಿ ಈಸ್ ಎ ಸ್ಟೋರಿ ಆಫ್ ಮ್ಯಾನ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಜೇಷನ್ ಅಂತ. ಸೊ ಹೀಗೆ 6 ವ್ಯಕ್ತಿಗಳ ಕುರಿತಾಗಿ ನಾವು ಈಗ ನೋಡೇ ಆಯಿತು. ಯಾರ್ಯಾರು? ಹೆರೋಡೋಟಸ್, ಸೈಂಟ್ ಅಗಸ್ಟೈನ್, ಜೆ.ಬಿ. ಬ್ಯೂರಿ, ಕಾರ್ಲ್ ಮಾರ್ಕ್ಸ್, ನೆಹರು ಆ್ಯಂಡ್ ಒನ್ ಮೋರ್ ಅರ್ನಾಲ್ಡ್ ಟಾಯ್ನಬಿ. ಈ 6 ವ್ಯಕ್ತಿಗಳ ವ್ಯಾಖ್ಯೆಯನ್ನು ನಾನೀಗ ನಿಮಗೆ ಕೊಟ್ಟಿದ್ದೇನೆ.
ಇವರಲ್ಲಿ ಯಾರ ಬಗ್ಗೆ ಕೂಡ ಕೇಳ್ಬೋದು. ಏನು ಕೇಳ್ತಾರೆ, ಪ್ರಶ್ನೆ ಏನು ಬೀಳ್ಬೋದು ಇವ್ರ ಬಗ್ಗೆ ಅಂತಂದರೆ ಅವರು ನೀಡಿದ ವ್ಯಾಖ್ಯೆ ಅಥವಾ ಅವರ ಕೃತಿಯ ಹೆಸರು, ಇಷ್ಟೇ ಕೇಳೋದು, ಮತ್ತೇನು ಕೇಳೋದಲ್ಲ. ಅವರು ಬರೆದಂಥ ಕೃತಿಯ ಹೆಸರನ್ನು ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬಹುತೇಕ ಕೇಳುವುದು ಕಾರ್ಲ್ ಮಾರ್ಕ್ಸ್, ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಸಿಟಿ ಆಫ್ ಗಾಡ್ ಕೇಳ್ಬೋದು, ನಮ್ಮ ಸೈಂಟ್ ಅಗಸ್ಟೈನ್ ಅವರದ್ದು ಸಿಟಿ ಆಫ್ ಗಾಡ್ ಕೃತಿಯ ಬಗ್ಗೆ ಕೂಡ ಕೇಳ್ಬೋದು. ಇನ್ನು ನೆಹರು ಅವರದ್ದು ಡಿಸ್ಕವರಿ ಆಫ್ ಇಂಡಿಯಾ ಕೇಳ್ಬೋದು. ಪರ್ಷಿಯನ್ ವಾರ್ಸ್, ಹೆರೋಡೋಟಸ್. ಸೊ ಕೃತಿಯ ಬಗ್ಗೆ ಆಯಿತು, ವ್ಯಾಖ್ಯೆ ಬಗ್ಗೆ ಕೂಡ ಕೇಳಬಹುದು. ಇವಿಷ್ಟು ವ್ಯಾಖ್ಯೆಗಳ ಅರ್ಥ ಮತ್ತು ವ್ಯಾಖ್ಯೆ ಆಯಿತು. ಈಗ 2 ಪಾರ್ಟ್ ಮುಗಿಸಿದ್ವಿ ಈಗ ನಾನು, ಅಲ್ವಾ? ಅರ್ಥ ಆಯಿತು ಅನ್ಕೋತೀನಿ. ನಾನು ಭಾಳ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ತುಂಬ ಡೀಪಾಗಿ ಹೋಗಿಲ್ಲ, ನಿಮಗೆ ಆರಂಭದಲ್ಲೇ ಕಾಠಿಣ್ಯತೆ ಬೇಡ ಅಂತ. ಸೊ ಸರಳವಾಗಿ ಹೇಳಿದ್ದೇನೆ, ಅರ್ಥ ಆಯಿತು ಅನ್ಕೋತೀನಿ. ಇನ್ನು ಅನದರ್ ಪಾರ್ಟಿಗೆ ನಾವು ಹೋಗೋದಾದರೆ ಬಹಳ ಪ್ರಮುಖವಾದ್ದು ಇದು. ಇಟ್ ಮೇ ಬಿ ಆಸ್ಕ್ ಫಾರ್ 10 ಮಾರ್ಕ್ ಕ್ವಶನ್. 8 to 10 ಪಾಯಿಂಟ್ಸ್ ಯು ಹ್ಯಾವ್ ಟು ಕವರ್ ಇನ್ ದಿಸ್. ನೀವು 8 ರಿಂದ 10 ಪಾಯಿಂಟ್ಸನ್ನು ನೀವು ಕವರ್ ಮಾಡಬೇಕು. 30 to 40 ಸೆಂಟೆನ್ಸಸ್ ಇಸ್ ಇನ್ಎವಿಟಬಲ್ ಫಾರ್ 10 ಮಾರ್ಕ್ ಕ್ವಶನ್. 10 ಅಂಕದ ಪ್ರಶ್ನೆಗೆ 30 ರಿಂದ 40 ವ್ಯಾಖ್ಯೆಯನ್ನು ನೀವು ಇಡಬೇಕಾಗತ್ತೆ. ಸ್ಪಷ್ಟವಾದ ನೇರವಾದಂಥ ವ್ಯಾಖ್ಯೆ ವಿತ್ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್. ಆರಂಭದಲ್ಲಿ ಒಂದು ಪೀಠಿಕೆ, ಮಧ್ಯದಲ್ಲಿ ಪಾಯಿಂಟ್ಸ್ಗಳು, ಕೊನೆಯಲ್ಲಿ ಉಪಸಂಹಾರ, ದಟ್ ಈಸ್ ಕನ್ಕ್ಲೂಷನ್. ಈ ರೀತಿಯಲ್ಲಿ ನೀವು 10 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗತ್ತೆ. ನಿಮಗೆ 10th 10 ಅಂಕದ ಪ್ರಶ್ನೆಗಳು ಇದ್ದಿರಲಿಲ್ಲ ಮೋಸ್ಟ್ಲಿ. ಸೊ ಈಗ ನೀವು 10 ಅಂಕದ ಪ್ರಶ್ನೆಗೆ ರೆಡಿ ಆಗಬೇಕು. ಹೇಳಿದ್ನಲ್ಲ, ಈ ಮೆಥಡಾಲಜಿಯನ್ನು ನೀವು ಅನುಸರಿಸಬೇಕು. ಹೇಗೆ? ಆರಂಭದಲ್ಲಿ ಯಾವುದೋ ಒಂದು ಟಾಪಿಕ್ ಇದೆ ಅಂತ ಇಟ್ಕೊಳ್ಳಿ. ಆ ಟಾಪಿಕ್ ಈಗ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಟಡಿಯಿಂಗ್ ಹಿಸ್ಟ್ರಿ, 10 ಮಾರ್ಕ್ ಕ್ವಶನ್ ಕೇಳಿದರು ಅಂತ ಇಟ್ಕೊಳ್ಳಿ. ಆಗ ನೀವೇನು ಮಾಡಬೇಕು, ಒಂದು ಇಂಟ್ರೊಡಕ್ಷನ್ ಕೊಡಬೇಕು. ಏನು? ಹಿಸ್ಟ್ರಿ ಬಗ್ಗೆ ಒಂದು ಇಂಟ್ರೊಡಕ್ಷನ್, ಫಾದರ್ ಆಫ್ ಹಿಸ್ಟ್ರಿ, ಹಿಸ್ಟ್ರಿ ಜನರಲ್ ಮೀನಿಂಗ್, ಜನರಲ್ ಡೆಫಿನೇಷನ್ನು, ಅದ್ರ ಬಗ್ಗೆ ಒಂದು 5-6 ಸಾಲುಗಳ ಒಂದು ಸಂಕ್ಷಿಪ್ತವಾದಂಥ ಒಂದು ಇಂಟ್ರೊಡಕ್ಷನನ್ನು ಕೊಟ್ಟು, ಆಮೇಲೆ ನೀವು ನೇರವಾಗಿ ಪಾಯಿಂಟ್ಸ್ 8 to 10 ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸಣ್ಣ ಎಕ್ಸ್ಪ್ಲನೇಷನ್ ಸಾಕು. ಕೊನೆಯಲ್ಲಿ ಉಪಸಂಹಾರ ಇಡಬೇಕು. ದಿಸ್ ಇಸ್ ದ ಮೆಥಡಾಲಜಿ ಆಫ್ ರೈಟಿಂಗ್ 10 ಮಾರ್ಕ್ ಕ್ವಶನ್. ಎನಿಹೌ, ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಹಿಸ್ಟ್ರಿ ಇದನ್ನು ನೋಡೋಣ. ಈಗ ಇತಿಹಾಸದ ಪ್ರಾಮುಖ್ಯತೆಗಳು. ಇತಿಹಾಸವನ್ನು ಯಾಕೆ ಓದಬೇಕು, ಏನು ಪ್ರಯೋಜನ ಇತಿಹಾಸವನ್ನು ಓದುವುದರಿಂದ, ಅದನ್ನು ನಾವೀಗ ನೋಡೋಣ. ನಂಬರ್ 1, ಹಿಸ್ಟ್ರಿ ಈಸ್ ದ ಮೆಮೊರಿ ಆಫ್ ದ ಫಾಸ್ಟ್ ಇವೆಂಟ್ಸ್. ನಾನು ಹೇಳಿದ್ನಲ್ಲ, ನಮಗೆ ನೆನಪುಗಳೇ ಇಲ್ಲದೆ ಹೋದರೆ ಪರಿಸ್ಥಿತಿ ಎಷ್ಟು ಭೀಕರ ಆಗ್ತಾ ಇತ್ತು ಬದುಕಿನಲ್ಲಿ. ಆಲೋಚನೆ ಮಾಡಿ. ಇದೇ ಪಾಯಿಂಟ್ ಇದೆ ನೋಡಿ. ಮೊದಲನೇದು, ಹಿಸ್ಟ್ರಿ ಈಸ್ ದ ಮೆಮೊರಿ ಆಫ್ ದ ಪಾಸ್ಟ್ ಇವೆಂಟ್ಸ್. ಗತಕಾಲದ ಘಟನಾವಳಿಗಳ ನೆನಪು. ಮನುಷ್ಯನಿಗೆ ನೆನಪು ಬೇಕು. ಹಿಂದೆ ಏನು ನಡೆದಿತ್ತು, ವಾಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ಯು ಶುಡ್ ಹ್ಯಾವ್ ದಟ್ ಕಾನ್ಷಿಯಸ್ನೆಸ್. ನಮಗೆ ಆ ಒಂದು ಪ್ರಜ್ಞೆ ಇರಬೇಕು, ಮನುಷ್ಯನಿಗೆ ಆ ಒಂದು ಪ್ರಜ್ಞೆ ಇಡಬೇಕು. ಅದಕ್ಕೋಸ್ಕರನೇ ವಿಲ್ ಡ್ಯೂರಂಟ್ ಅವರು ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ ಈ ಒಂದು ಪಾಯಿಂಟ್ಸ್ಗೆ ರಿಲೇಟೆಡ್ ಆಗಿ. ಅ ಕಂಟ್ರೀಸ್ ಪಾಸ್ಟ್ ಈಸ್ ಲೈಕ್ ಅನ್ ಇಂಡಿವಿಜುವಲ್ಸ್ ಮೆಮೊರಿ. ನೋಡಿ, ಅ ಕಂಟ್ರೀಸ್ ಪಾಸ್ಟ್ ಈಸ್ ಲೈಕ್ ಅನ್ ಇಂಡಿವಿಜುವಲ್ಸ್ ಮೆಮೊರಿ. ಒಂದು ದೇಶದ ಗತಕಾಲ ಅಂತಂದರೆ ಒಬ್ಬ ವ್ಯಕ್ತಿಯ ನೆನಪಿನ ಹಾಗೆ. ಇಫ್ ಮೆಮೊರಿ ಗೋಸ್, ಸ್ಯಾನಿಟಿ ಗೋಸ್ ವಿತ್ ಇಟ್. ನೆನಪುಗಳೇ ಹೋದರೆ ಬದುಕೇ ಹೋದಂತೆ ಅಲ್ವಾ? ಒಂದು ದೇಶದ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತಂದರೆ ಆ ದೇಶದಲ್ಲಿ ಇದ್ದು ಪ್ರಯೋಜನ ಇಲ್ಲ ಅಂತ ಅರ್ಥ. ಹೀಗಾಗಿ ಹಿಸ್ಟ್ರಿ ಈಸ್ ದ ಮೆಮೊರಿ ಆಫ್ ದ ಪಾಸ್ಟ್ ಇವೆಂಟ್ಸ್. ಗತಕಾಲದ ಒಂದು ಘಟನಾವಳಿಗಳ ನೆನಪು ನಮಗೆ ಇರಬೇಕು. ಆ ಜಗತ್ತಿನಲ್ಲಿ ಏನೇನು ಆಗಿದೆ ಹೇಳುವಂಥ ಒಂದು ಪ್ರಜ್ಞೆ, ಅಥವಾ ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಯಾವ್ಯಾವ ಮಹಾಪುರುಷರುಗಳು ಆಗಿದ್ದಾರೆ, ಅವರ ಬದುಕು ಹೇಗೆ ಆದರ್ಶಮಯವಾಗಿತ್ತು, ಯಾವ್ಯಾವ ಪ್ರಮುಖ ಘಟನಾವಳಿಗಳು ನಡೆದಿತ್ತು, ಇವೆಲ್ಲವನ್ನು ಕೂಡ ತಿಳಿದುಕೊಳ್ಳತಕ್ಕಂಥದ್ದು ಆದ್ಯವಾದಂಥ ಒಂದು ಕರ್ತವ್ಯವಾದ ನೆಲೆಯಲ್ಲಿ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. ಇತಿಹಾಸವನ್ನು ಈ ಕಾರಣಕ್ಕಾಗಿ ನಾವು ಓದಬೇಕು. ಎರಡನೇ ಪಾಯಿಂಟ್, ಹಿಸ್ಟ್ರಿ ಟೀಚ್ಸ್ ರಿಲಿಜಿಯಸ್ ಟಾಲರೆನ್ಸ್.
ಹಿಸ್ಟ್ರಿ, ನಾನು ಮತ್ತೆ ಪ್ರತಿಯೊಂದು ಪಾಯಿಂಟು ಬರೆಯಲ್ಲ ಇಲ್ಲಿ. ಹಿಸ್ಟ್ರಿ ಟೀಚ್ಸ್ ರಿಲಿಜಿಯಸ್ ಪಾಯಿಂಟ್ಸ್. ಹೇಳ್ತಾ ಹೋಗ್ತೀನಿ, ನಿಧಾನಕ್ಕೆ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಹಿಸ್ಟ್ರಿ ಟೀಚ್ಸ್ ರಿಲಿಜಿಯಸ್ ಟಾಲರೆನ್ಸ್. ರಿಲಿಜಿಯಸ್ ಟಾಲರೆನ್ಸ್. ಇತಿಹಾಸ ಏನು ಬೋಧಿಸ್ತದೆ ನಮಗೆ? ಧಾರ್ಮಿಕ ಸಹಿಷ್ಣುತೆಯನ್ನು ಕಲಿಸ್ತದೆ. ಈ ಜಗತ್ತಿಗೆ ಈ ಕಾಲದಲ್ಲಿ ತುಂಬ ಅನಿವಾರ್ಯವಾಗಿ ಬೇಕಾಗಿರುವಂಥ ಸಂಗತಿ ಇದು. ಬೇರೆ ಯಾವ ಸಬ್ಜೆಕ್ಟ್ಗಳು ಹೇಳಲ್ಲ ಇದನ್ನ. ಇತಿಹಾಸವನ್ನು ಓದಿದರೆ ಮಾತ್ರ ನಿಮಗೆ ಇದರ ತಿಳುವಳಿಕೆ ಬರ್ತದೆ. ಯಾವುದರ ತಿಳುವಳಿಕೆ? ಧಾರ್ಮಿಕ ಸಹಿಷ್ಣುತೆ. ಏನು ಧಾರ್ಮಿಕ ಸಹಿಷ್ಣುತೆ? ವಾಟ್ ಈಸ್ ದ ಮೀನಿಂಗ್ ಆಫ್ ರಿಲಿಜಿಯಸ್ ಟಾಲರೆನ್ಸ್? ರಿಲಿಜಿಯಸ್, ವಿ ಮೇ ಆಲ್ಸೋ ಕಾಲ್ಡ್ ಇಟ್ ರಿಲಿಜಿಯಸ್ ಹಾರ್ಮೋನಿ. ಧಾರ್ಮಿಕ ಸಹಿಷ್ಣುತೆ. ಎಲ್ಲ ಧರ್ಮಗಳು ಒಂದೇ. ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಗಾಡ್. ದೇವರ ಮುಂದೆ ಎಲ್ಲರೂ ಸಮಾನರು. ನಾವು ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ, ಆ ಸಮುದಾಯ, ಈ ವರ್ಗ, ಏನೇನೋ ಹೆಸರನ್ನು ಕೊಟ್ಕೊಂಡಿದ್ದೀವಿ. ಯಾರು ಕೊಟ್ಟವರು? ದೇವರು ಬಂದು ಕೊಟ್ಟನಾ? ಇಲ್ಲ ಅಲ್ವಾ? ನಾವೇ ಮನುಷ್ಯರೇ ಮಾಡ್ಕೊಂಡಿದ್ದಲ್ವ ಇದನ್ನೆಲ್ಲ. ಯಾಕೆ ಮಾಡ್ಕೊಂಡಿದ್ವಿ? ಒಂದು ಡಿಸಿಪ್ಲಿನ್ ಇರಲಿ. ಆದರೆ ಅದನ್ನು ಮೀರಿದ ಭಾವೋತ್ಕಟತೆ ಏನಿದೆಯಲ್ಲ ಮನುಷ್ಯನಲ್ಲಿ, ನಾವೇ ಶ್ರೇಷ್ಠ ಹೇಳುವಂಥ ಆ ಒಂದು ಪ್ರಜ್ಞೆ ಬಂದು ಎಲ್ಲ ವ್ಯವಸ್ಥೆ ಹಾಳಾಯಿತು. ಇವೆಲ್ಲ ಈಗ ನೋಡಿ, ಈಗ ಒಂದು ದೇಶಕ್ಕೆ ರಾಜ್ಯ, ಜಿಲ್ಲೆ, ತಾಲೂಕು ಅಂತ ವಿಭಾಗ ಮಾಡ್ಕೊಂಡಿಲ್ವ? ಯಾಕೆ? ಒಂದು ಶಿಸ್ತಿಗೋಸ್ಕರ. ಇದು ಹಾಗೆ, ಇಲ್ಲಿ ಧರ್ಮ, ಜಾತಿ ಇವೆಲ್ಲ ಯಾಕೆ? ಒಂದು ಶಿಸ್ತಿಲಿ, ಒಂದು ಅನುಕೂಲತೆಗೋಸ್ಕರ, ಅವರವರ ಒಂದು ಪ್ರತ್ಯೇಕತೆಗೋಸ್ಕರ ಮಾಡ್ಕೊಂಡಿದ್ದಿದ್ರು ಆಮೇಲೆ ಅದು ಬೇರೆ ಬೇರೆ ಮುಖಗಳಾಗಿ ಟರ್ನ್ ತಗೋತಾ ಏನೇನೆಲ್ಲ ಆಗೋಯ್ತು. ಈಗ ನಾವು ದೇವರ ಹೆಸರಲ್ಲಿ ಕಚ್ಚಾಡ್ತೇವೆ, ಜಾತಿ ಧರ್ಮದ ಹೆಸರಲ್ಲಿ ಹೊಡೆದಾಡ್ಕೊಳ್ತೇವೆ. ಅದೆಲ್ಲ ತಪ್ಪು ಹೇಳುವಂಥ ಪ್ರಜ್ಞೆ ನಮ್ಮಲ್ಲಿ ಬರಬೇಕಂದ್ರೆ ನಾವು ಇತಿಹಾಸವನ್ನು ಓದಬೇಕು. ಇತಿಹಾಸ ನಮಗೆ ಇದನ್ನು ತಿಳಿಸ್ತದೆ. ವಿ ಆರ್ ಕ್ವಾರ್ಲಿಂಗ್ ಇನ್ ದ ನೇಮ್ ಆಫ್ ಗಾಡ್, ಇನ್ ದ ನೇಮ್ ಆಫ್ ಕಾಸ್ಟ್, ಇನ್ ದ ನೇಮ್ ಆಫ್ ರಿಲಿಜನ್. ಈ ಎಲ್ಲ ವ್ಯತ್ಯಾಸಗಳನ್ನು ತಿಳ್ಕೊಳ್ಳಿಕ್ಕೆ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. ಇತಿಹಾಸವನ್ನು ಓದಲೇಬೇಕು. ಉದಾಹರಣೆಗೆ ಇತಿಹಾಸದಲ್ಲಿ ಅನೇಕ ಶ್ರೇಷ್ಠ ವ್ಯಕ್ತಿಗಳೆಲ್ಲ ಆಗಿ ಹೋಗಿದ್ದಾರೆ. ಜೀಸಸ್ ಕ್ರೈಸ್ಟ್, ಶಂಕರಾಚಾರ್ಯರು, ಮೊಹಮ್ಮದ್ ಪೈಗಂಬರ್, ಗುರು ನಾನಕ್, ಮಹಾವೀರ್, ಗೌತಮ ಬುದ್ಧ, ಇವರೆಲ್ಲ ರಿಲಿಜಿಯಸ್ ಹಾರ್ಮೋನಿ ಬಗ್ಗೆನೇ ಹೇಳಿದ್ರು. ದೇ ಆರ್ ಆಲ್ ಎಕ್ಸ್ಪ್ರೆಸ್ಡ್ ದರ್ ಒಪಿನಿಯನ್ ಆನ್ ರಿಲಿಜಿಯಸ್ ಹಾರ್ಮೋನಿ. They told about this religious tolerance. They explain about everything. ಎಲ್ಲದರ ಬಗ್ಗೆ ವಿವರಿಸಿದ್ರು ಅವರು. So in history only we will get all this information. ಇತಿಹಾಸದಲ್ಲಿ ಮಾತ್ರ ನಮಗೆ ಮಹಾವೀರ ಯಾರು ಅಂತ ಓದಲಿಕ್ಕೆ ಸಾಧ್ಯ, ಬುದ್ಧ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಜೀಸಸ್ ಕ್ರೈಸ್ಟ್ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಮೊಹಮ್ಮದ್ ಪೈಗಂಬರ್, ಶಂಕರಾಚಾರ್ಯರು, ಎಲ್ಲರ ಬಗ್ಗೆ ಕೂಡ ನಮಗೆ ಅವರ ಬೋಧನೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅವರ ಜೀವನ ಸಾಧನೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇತಿಹಾಸವನ್ನೇ ಓದಬೇಕು. ಬೇರೆ ಎಲ್ಲಿ ಹೋದರೂ ನಿಮಗೆ ಅವ್ರ ಬಗ್ಗೆ ಮಾಹಿತಿ ಸಿಗಲ್ಲ. ದಿಸ್ ಇಸ್ ವೈ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. ಇಟ್ ಟೀಚ್ ರಿಲಿಜಿಯಸ್ ಟಾಲರೆನ್ಸ್. ನೋಡಿ, ಒಂದು ಮಾತಿದೆ, ಬ್ರಿಟಿಷ್ ಹಿಸ್ಟೋರಿಯನ್ ಅರ್ನಾಲ್ಡ್ ಟಾಯ್ನಬಿ ಹೇಳ್ತಾರೆ, India's religious tolerance is the only way for the survival of mankind. How good it is. India's religious tolerance is the only way. ನೋಡಿ, ಭಾರತದ ಧಾರ್ಮಿಕ ಸಹಿಷ್ಣುತೆ ಮಾತ್ರ ಈ ಮನುಕುಲವನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೇಳಿದವರು ಭಾರತೀಯ ಅಲ್ಲ. ದಿಸ್ ಇಸ್ ದ ಒಪಿನಿಯನ್ ಆಫ್ ಬ್ರಿಟಿಷ್ ಹಿಸ್ಟೋರಿಯನ್ ಅರ್ನಾಲ್ಡ್ ಟಾಯ್ನಬಿ. ಅರ್ನಾಲ್ಡ್ ಟಾಯ್ನಬಿಗೆ ಗೊತ್ತಾಗಿದೆ, ಎಷ್ಟೋ ಜನ ಭಾರತೀಯರಿಗೆ ಈ ವಿಷಯ ಗೊತ್ತಿಲ್ಲ. ವಿದೇಶಿಗರಿಗೆ ಗೊತ್ತಿದ್ದದ್ದು ನಮ್ಮ ದೇಶದ ಶ್ರೇಷ್ಠತೆ, ನಮ್ಮ ದೇಶದ ಸಂಸ್ಕೃತಿಯ ಶ್ರೇಷ್ಠತೆ ವಿದೇಶಿಗರಿಗೆ ಎಷ್ಟೋ ಜನರಿಗೆ ಗೊತ್ತಿದೆ, ನಮ್ಮ ದೇಶದವ್ರಿಗೆ ಗೊತ್ತಿಲ್ಲ. ಇದು ದುರಂತ. ದಿಸ್ ಇಸ್ ಅ ಟ್ರಾಜಿಡಿ. ಅವರಿಗೆ ಗೊತ್ತಿದೆ, ಓನ್ಲಿ ಇಂಡಿಯಾಸ್ ರಿಲಿಜಿಯಸ್ ಟಾಲರೆನ್ಸ್ ವಿಲ್ ಪ್ರೊಟೆಕ್ಟ್ ದಿಸ್ ಮ್ಯಾನ್ಕೈಂಡ್. ಈ ಮನುಕುಲವನ್ನು ರಕ್ಷಣೆ ಮಾಡಿದರೆ ಅದು ಕೇವಲ ಭಾರತದ ಧಾರ್ಮಿಕ ಸಹಿಷ್ಣುತೆ ಮಾತ್ರ. ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ
ವಿ ಶುಡ್ ಸ್ಟಡಿ ಹಿಸ್ಟ್ರಿ. ನಮಗೆ ಇತಿಹಾಸದ ತಿಳುವಳಿಕೆ, ಇತಿಹಾಸದ ಓದಿನ ಅಗತ್ಯತೆ ಇದೆ. ಮೂರನೇ ಪಾಯಿಂಟ್, ಹಿಸ್ಟ್ರಿ ಇಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಇಟ್ಸ್ ಅ ಓಷನ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ನೋಡಿ, ಮೂರನೇ ಪಾಯಿಂಟ್ ಏನು? ಹಿಸ್ಟ್ರಿ ಇಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಇತಿಹಾಸ ಸ್ಫೂರ್ತಿಯ ಮೂಲ. ಮೂರನೇ ಪಾಯಿಂಟ್, ಸ್ಫೂರ್ತಿಯ ಮೂಲ, ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಇಫ್ ದರ್ ಇಸ್ ನೋ ಇನ್ಸ್ಪಿರೇಷನ್ ಇನ್ ಅವರ್ ಲೈಫ್, ವಿ ಕಾಂಟ್ ಅಚೀವ್ ಎನಿಥಿಂಗ್ ಅಲ್ವಾ? ನಮ್ಮ ಬದುಕಿಗೆ ಸ್ಫೂರ್ತಿಯೇ ಇಲ್ಲದೆ ಹೋದರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದುಕಿಗೊಂದು ಉತ್ಸಾಹ ಬೇಕು, ಬದುಕಿಗೊಂದು ಚೈತನ್ಯ ಬೇಕು. ಆ ಒಂದು ಚೈತನ್ಯ, ಉತ್ಸಾಹ, ಸ್ಫೂರ್ತಿ ಬೇಕಾದರೆ ಏನಾಗಬೇಕು? ನಾವು ಆ ಒಂದು ಸಾಧಕರ ಕಥೆಯನ್ನು ತಿಳ್ಕೋಬೇಕು, ಸಾಧಕರ ಬದುಕನ್ನು ಪ್ರವೇಶಿಸಬೇಕು, ಸಾಧಕರ ಬದುಕನ್ನು ಓದಬೇಕು. ವಿ ಶುಡ್ ಸ್ಟಡಿ ದಿ ಅಚೀವರ್ಸ್ ಲೈಫ್. ಆ ಸಾಧಕರ ಜೀವನವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಅವರ ಕೊಡುಗೆಗಳೇನು, ವಾಟ್ ಆರ್ ದೇರ್ ಕಾಂಟ್ರಿಬ್ಯೂಷನ್ಸ್ ಟು ಕಲ್ಚರ್, ಸಂಸ್ಕೃತಿಗೆ ಅವರ ಕೊಡುಗೆಗಳೇನು, ಈ ಎಲ್ಲವನ್ನ ಅಧ್ಯಯನ ಮಾಡಿದಾಗ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಕಲ್ಚರ್ ಆ್ಯಂಡ್ ಐಡಿಯಲ್ಸ್ ಆಫ್ ಮಹಾವೀರ, ಬುದ್ಧ, ಆಚಾರ್ಯಾಸ್, ಶಂಕರ, ರಾಮಾನುಜ, ಮಧ್ವಾಚಾರ್ಯ, ವಿವೇಕಾನಂದ, ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ, they were all the source of inspiration for us. They were all source of inspiration for us. ವಿವೇಕಾನಂದರು ಏನು ಮಾಡಿದರು? ಅಬ್ರಹಾಂ ಲಿಂಕನ್ ಏನು ಮಾಡಿದರು? ಮಹಾವೀರ, ಗೌತಮ ಬುದ್ಧ, ಶಂಕರಾಚಾರ್ಯರು, ಇವರೆಲ್ಲ ಬದುಕಿದ್ದು ಕೆಲವೇ ವರ್ಷ. ನೋಡಿ, ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು? ಶಂಕರಾಚಾರ್ಯ ಎಷ್ಟು ವರ್ಷ ಬದುಕಿದ್ರು? ಇವರೆಲ್ಲ ಬದುಕಿದ್ದು ಕೆಲವೇ ವರ್ಷಗಳಾದರೂ ಇಂದಿಗೂ ಅವರು ತೀರ್ಕೊಂಡು ಸಾವಿರಾರು ವರ್ಷಗಳಾದರೂ ಕೂಡ ನಾವು ಇಂದಿಗೂ ಕೂಡ ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಇಸಂಟ್ ಇಟ್ ಅ ಇನ್ಸ್ಪಿರೇಷನ್ ಥಿಂಗ್? ಇದೊಂದು ಸ್ಫೂರ್ತಿಯ ಸಂಗತಿ ಅಲ್ಲವೇ ಇದು? ಸೊ ಇತಿಹಾಸ ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ, ನಮ್ಮ ಬದುಕಿಗೆ ಒಂದು ಚೈತನ್ಯಶೀಲತೆಯನ್ನು ಕೊಡುತ್ತದೆ. ಆ ಕಾರಣಕ್ಕಾಗಿ ದಟ್ ಈಸ್ ವೈ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. ಇಟ್ ಗಿವ್ಸ್ ಇಮೆನ್ಸ್ ಇನ್ಸ್ಪಿರೇಷನ್ಸ್ ಟು ಅವರ್ ಲೈಫ್. ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದಂತಹ ಚೈತನ್ಯಶೀಲತೆಯನ್ನು ಅದು ಕೊಡುತ್ತದೆ ಇತಿಹಾಸ. ಆ ಕಾರಣಕ್ಕೋಸ್ಕರ ಇತಿಹಾಸವನ್ನು ನಾವು ಓದಬೇಕು. ಇದೊಂದು ಸತ್ತ ವಿಷಯ ಅಲ್ಲ, ಇದೊಂದು ಬರಡು ವಿಷಯ ಅಲ್ಲ. ಸದಾಕಾಲ ಜೀವಂತ ಇರುವ ವಿಷಯ ಯಾವುದಾದ್ರೂ ಇದ್ದರೆ ಅದು ಇತಿಹಾಸ. ನೆನಪಿನಲ್ಲಿ ಇಟ್ಕೊಳ್ಳಿ. ಕೆಲವರು ಭಾವಿಸ್ತಾರೆ ಇದೊಂದು ಇಟ್ಸ್ ಅ ಡೆಡ್ ಸಬ್ಜೆಕ್ಟ್ ಅಂತ. ನೋ, ದೇ ಆರ್ ಕಂಪ್ಲೀಟ್ಲಿ ರಾಂಗ್. ಅವರು ಸಂಪೂರ್ಣವಾಗಿ ತಪ್ಪು ತಿಳುವಳಿಕೆಯಲ್ಲಿದ್ದಾರೆ ಅಂಥವ್ರು, ಆ ಥರ ಹೇಳೋರು. ಇತಿಹಾಸ ಸದಾಕಾಲ ಜೀವಂತ ಇರುವಂಥ ಸಂಗತಿ. ಎಲ್ಲಿಯವರೆಗೆ ಈ ಜಗತ್ತು ಇರ್ತದೆಯೋ ಅಲ್ಲಿವರೆಗೆ ಇತಿಹಾಸದ ಪ್ರಾಮುಖ್ಯತೆ ಇದ್ದೇ ಇರ್ತದೆ. ನೆನಪಿನಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ಆಫ್ ಹಿಸ್ಟ್ರಿ. ಫೋರ್ತ್ ಪಾಯಿಂಟ್, ಹಿಸ್ಟ್ರಿ ಪ್ರಮೋಟ್ಸ್ ಪ್ಯಾಟ್ರಿಯಾಟಿಸಮ್. ನೋಡಿ, ಪ್ಯಾಟ್ರಿಯಾಟಿಸಮ್, ದೇಶಭಕ್ತಿಯನ್ನು ಉದ್ದೀಪನಗೊಳಿಸ್ತದೆ ಇತಿಹಾಸ. ಅದಕ್ಕೋಸ್ಕರ ಇತಿಹಾಸವನ್ನು ಓದಬೇಕು ನಾವು. 4ನೇ ಪಾಯಿಂಟ್, ಇತಿಹಾಸವನ್ನು ಯಾಕೆ ಓದಬೇಕು, ಇತಿಹಾಸದ ಪ್ರಾಮುಖ್ಯತೆ ಏನು ಹೇಳುವುದಕ್ಕೆ 4ನೇ ಪಾಯಿಂಟ್, ಹಿಸ್ಟ್ರಿ ಪ್ರಮೋಟ್ಸ್ ಪ್ಯಾಟ್ರಿಯಾಟಿಸಮ್. ಹೌ? ವೆನ್ ವಿ ಸ್ಟಡಿ ಅಬೌಟ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ, ನಮಗೆ ದೇಶಭಕ್ತಿ ಬರೋದಿಲ್ವೇ? ಫ್ರೆಂಚ್ ರೆವಲ್ಯೂಷನಲ್ಲಿ ಏನಾಯಿತು? ಅಮೇರಿಕನ್ ರೆವಲ್ಯೂಷನ್ ಹೇಗಾಯಿತು? ರಷ್ಯನ್ ರೆವಲ್ಯೂಷನ್ ಹೇಗೆ ನಡೀತು? ಭಾರತದ ಸ್ವಾತಂತ್ರ್ಯ ಹೋರಾಟ ಹೇಗೆ ನಡೆದಿತ್ತು? ಎಷ್ಟು ಜನ ಪ್ರಾಣತ್ಯಾಗವನ್ನು ಮಾಡಿದರು? ಥೌಸಂಡ್ಸ್ ಆಫ್ ಪೀಪಲ್ ಹೂ ಸ್ಯಾಕ್ರಿಫೈಡ್ ದರ್ ಲೈಫ್ಸ್ ಫಾರ್ ದ ಸೇಕ್ ಆಫ್ ದ ಕಂಟ್ರಿ. ಈ ಜಗತ್ತಿಗ ಸಲುವಾಗಿ, ಈ ದೇಶದ ಸಲುವಾಗಿ, ಸ್ವಾತಂತ್ರ್ಯದ ಸಲುವಾಗಿ ತಮ್ಮ ಬದುಕನ್ನು ತ್ಯಾಗ ಮಾಡಿದ್ರಲ್ಲ ಅವರು. ಇದು ನಮ್ಮಲ್ಲಿ ದೇಶಭಕ್ತಿಯನ್ನು ಹುಟ್ಟಿಸ್ತದೆ. ಭಗತ್ ಸಿಂಗ್ನ ಬದುಕನ್ನು ಅಧ್ಯಯನ ಮಾಡ್ತೇವೆ, ಸುಭಾಷ್ ಚಂದ್ರ ಬೋಸ್ರ ಬದುಕನ್ನು ಅಧ್ಯಯನ ಮಾಡ್ತೇವೆ. ಇವರೆಲ್ಲರ ಬದುಕನ್ನು ಓದಿದ ಮೇಲೆ ನಮಗೆ ಏನಾಗತ್ತೆ ಅಂತ ಕೇಳಿದ್ರೆ, ಒಂದು ದೇಶಭಕ್ತಿ, ಒಂದು ಚೈತನ್ಯ. ಹಲವು ದೇಶಗಳ ಇತಿಹಾಸವನ್ನು ಓದಿದಾಗ ಒಂದು ರೀತಿಯ ಚೈತನ್ಯಶೀಲತೆ ನಮ್ಮಲ್ಲಿ ಆವಿರ್ಭವಿಸ್ತದೆ. ಹೀಗಾಗಿ ಮನುಷ್ಯನಲ್ಲಿ ಒಂದು ಪ್ಯಾಟ್ರಿಯಾಟಿಸಮ್, ಒಂದು ದೇಶಭಕ್ತಿಯನ್ನು
ಹುಟ್ಟುಹಾಕುವಲ್ಲಿ ಇದು ಸಹಾಯ ಮಾಡ್ತದೆ. ಜೊತೆಯಲ್ಲಿ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಶಿವಾಜಿ, ಕಿತ್ತೂರು ಚೆನ್ನಮ್ಮ, ಲಕ್ಷ್ಮೀಬಾಯಿ, ಬಾಲಗಂಗಾಧರ್ ತಿಲಕ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲರ ಬದುಕನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಇತಿಹಾಸದಲ್ಲಿ ಓದಲಿಕ್ಕೆ ಸಾಧ್ಯ ಆಗ್ತದೆ. We can study all these achievers' life in history. That is why history promotes patriotism. ಈ ರೀತಿಯಲ್ಲಿ ಇತಿಹಾಸ ನಮಗೆ ದೇಶಭಕ್ತಿಯನ್ನು ಜಾಗೃತಗೊಳಿಸ್ತದೆ ನಮ್ಮಲ್ಲಿ. ಹಾಗೆ ಇಲ್ಲಿ ಸಾಹಿತ್ಯ, ಧರ್ಮ, ಫಿಲಾಸಫಿ, ಫೋಕ್ಲೋರ್ ಈ ಎಲ್ಲದರ ಬಗ್ಗೆ ನಮಗೆ ಇತಿಹಾಸದಲ್ಲಿ ಮಾಹಿತಿ ಸಿಗ್ತದೆ. ಜಾನಪದ, ಸಾಹಿತ್ಯ, ಸಂಗೀತ ಇವೆಲ್ಲವೂ ದೇಶಭಕ್ತಿಯನ್ನು ಹುಟ್ಟಿಸುವಲ್ಲಿ ನಮಗೆ ಸಹಾಯವನ್ನು ಮಾಡತಕ್ಕಂತಹ ಆಕರಗಳು. ದೀಸ್ ಆರ್ ದಿ ಸೋರ್ಸಸ್ ವಿಚ್ ಕ್ರಿಯೇಟ್ಸ್ ಪ್ಯಾಟ್ರಿಯಾಟಿಸಮ್ ಇನ್ ಅವರ್ ಸೆಲ್ಸ್. ನಮ್ಮಲ್ಲಿ ಒಂದು ಪ್ಯಾಟ್ರಿಯಾಟಿಸಮನ್ನು ಹುಟ್ಟು ಹಾಕುವಲ್ಲಿ ಇವೆಲ್ಲ ನೋಡಿ, ಒಂದು ಸುಂದರವಾದ ಜಾನಪದ ಗೀತೆಯನ್ನು ಕೇಳಿದ್ರೆ ನಮ್ಮಲ್ಲಿ ನಮ್ಮ ಭಾವನೆಗಳು ಹೇಗೆ ಬದಲಾವಣೆ ಆಗುವುದಿಲ್ವೇ ದೇಶದ ಕುರಿತಾಗಿದೆ ಅಂತಂದರೆ. ಹಾಗೆ ಈ ಎಲ್ಲವುಗಳನ್ನು ಇತಿಹಾಸದ ಮುಖೇನವಾಗಿ ತಿಳ್ಕೊಂಡ್ರೆ ನಮಗೆ ನಮ್ಮಲ್ಲಿ ದೇಶಭಕ್ತಿ ಅನ್ನೋದು ಹುಟ್ಟುಕೊಳ್ಳುತ್ತದೆ. ಹಾಗಾಗಿ ನಾವೇನು ಮಾಡಬೇಕು, ಇತಿಹಾಸವನ್ನು ಓದಬೇಕು. ಅದು ಇತಿಹಾಸದ ಮತ್ತೊಂದು ಪ್ರಾಮುಖ್ಯತೆ. ನೆಕ್ಸ್ಟ್, ಫಿಫ್ತ್ ಪಾಯಿಂಟ್ ಈಸ್ ಹಿಸ್ಟ್ರಿ ಈಸ್ ಎ ಲ್ಯಾಬೊರೇಟರಿ ಆಫ್ ಸೋಷಿಯಲ್ ಸೈನ್ಸಸ್. ಇಟ್ಸ್ ಅ ಲ್ಯಾಬೊರೇಟರಿ ಆಫ್ ಸೋಷಿಯಲ್ ಸೈನ್ಸಸ್. ಸಾಮಾಜಿಕ ವಿಜ್ಞಾನಗಳ ಪ್ರಯೋಗಾಲಯ ಇತಿಹಾಸ ಅಂದರೆ ಇಟ್ಸ್ ಅ ಲ್ಯಾಬೊರೇಟರಿ ಆಫ್ ಸೋಷಿಯಲ್ ಸೈನ್ಸಸ್. ಇದು ಸಾಮಾಜಿಕ ವಿಜ್ಞಾನಗಳ ಪ್ರಯೋಗಾಲಯ. ಸಾಮಾಜಿಕ ವಿಜ್ಞಾನಗಳು ತುಂಬ ಇವೆ. ಇಕನಾಮಿಕ್ಸ್, ಸೋಷಿಯಾಲಜಿ, ಸೈಕಾಲಜಿ, ಥಿಯಾಲಜಿ, ಫಿಲಾಸಫಿ, ಲಾಜಿಕ್, ಜಿಯೋಗ್ರಫಿ ಇವೆಲ್ಲ ಸಾಮಾಜಿಕ ವಿಜ್ಞಾನಗಳು. ಈ ಎಲ್ಲ ಸಾಮಾಜಿಕ ವಿಜ್ಞಾನಗಳ ಪ್ರಯೋಗಾಲಯ ಯಾವುದು ಅಂತ ಕೇಳಿದರೆ ಹಿಸ್ಟ್ರಿ. ದಿಸ್ ಈಸ್ ದ laboratory of all these economics, sociology, psychology, theology, philosophy, logic, geography ಈ ಎಲ್ಲ ಸಬ್ಜೆಕ್ಟ್ಸ್ಗಳ ಪ್ರಯೋಗಾಲಯವಾಗಿ ಇತಿಹಾಸ ಕೆಲಸ ಮಾಡ್ತದೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಅದಕ್ಕೋಸ್ಕರನೇ ನಾನು ಆರಂಭದಲ್ಲಿ ಹೇಳಿದ್ದು ಇಟ್ ಈಸ್ ಕಾಲ್ಡ್ ಮದರ್ ಆಫ್ ಆಲ್ ಸಬ್ಜೆಕ್ಟ್ ಅಂತ. ಇದನ್ನು ಎಲ್ಲ ವಿಷಯಗಳ ತಾಯಿ ಅಂತ ಕರೆಯುವುದು ಈ ಕಾರಣಕ್ಕೋಸ್ಕರ. Most of the political resolutions of the UNO are largely based on the lessons of history. ನೋಡಿ, ಈ UNOದ ರೆಸಲ್ಯೂಷನ್ಗಳನ್ನೆಲ್ಲ ಯಾವ ಆಧಾರದ ಮೇಲೆ ತೆಗೆದುಕೊಳ್ತಾರೆ ಅಂದರೆ ಲೆಸನ್ಸ್ ಆಫ್ ಹಿಸ್ಟ್ರಿ, ಇತಿಹಾಸದ ಪಾಠಗಳು. ಇತಿಹಾಸದಿಂದ ಆಯ್ಕೆ ಮಾಡಿಕೊಂಡಂಥ ಸಂಗತಿಗಳನ್ನು ಅನ್ವಯಿಸಿ UNO ರೆಸಲ್ಯೂಷನ್ಸ್ಗಳನ್ನು ಹೊರಡಿಸ್ತದೆ. ಎಷ್ಟು ಪ್ರಮುಖವಾದಂಥ ವಿಷಯ ಹೇಳುವುದು ಈ ಸಂಗತಿಯಿಂದ ನಮಗೆ ತಿಳಿದು ಬರುತ್ತದೆ. ನೆಕ್ಸ್ಟ್, ಸಿಕ್ಸ್ತ್ ಪಾಯಿಂಟ್, ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಲ್ಸ್. ನೋಬಲ್ ಐಡಿಯಲ್ಸ್, ಉದಾತ್ತವಾದಂಥ ಚಿಂತನೆಗಳನ್ನು ನಮ್ಮಲ್ಲಿ ಉದ್ದೀಪನಗೊಳಿಸ್ತದೆ. ಉದಾತ್ತವಾದಂಥ ಚಿಂತನೆಗಳು, ನೋಬಲ್ ಐಡಿಯಲ್ಸ್, ಇಟ್ ಇನ್ಫ್ಯೂಸಸ್ ನೋಬಲ್ ಐಡಿಯಲ್ಸ್. History infuses noble ideals like ethics, values. ನೋಡಿ, ಎಥಿಕ್ಸ್, ವ್ಯಾಲ್ಯೂಸ್ಗಳಂತಹ ನೋಬಲ್ ಐಡಿಯಲ್ಸ್ಗಳನ್ನು ನಮಗೆ ಇತಿಹಾಸ ಬೋಧನೆಯನ್ನು ಮಾಡ್ತದೆ. ಅದರಿಂದ ನಾವು ತಿಳ್ಕೊಳ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್, ನೋಬಲ್ ಐಡಿಯಲ್ಸ್ ಆಫ್ ಅಶೋಕ ದಿ ಗ್ರೇಟ್, ನೋಬಲ್ಸ್ ಐಡಿಯಲ್ಸ್ ಆಫ್ ಜೀಸಸ್ ಕ್ರೈಸ್ಟ್, ನೋಬಲ್ ಐಡಿಯಲ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್, ಕನಕದಾಸ, ಡಾಕ್ಟರ್ BR ಅಂಬೇಡ್ಕರ್, ಮದರ್ ತೆರೇಸಾ ಇವರೆಲ್ಲರ ಬದುಕು ಯಾವ ರೀತಿಯಲ್ಲಿ ಇತ್ತು, ಉದಾತ್ತವಾದಂಥ ಚಿಂತನೆಗಳನ್ನು ಅವರು ತಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಂಡಿದ್ರಲ್ಲ, ಅದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಇವರೆಲ್ಲರ ಬದುಕನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇತಿಹಾಸವನ್ನು ಓದಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೋಬಲ್ಸ್ ಐಡಿಯಲ್ಸ್ ಲೈಕ್ ಲಿಬರ್ಟಿ, ಸ್ವಾತಂತ್ರ್ಯ, ಈಕ್ವಲಿಟಿ, ಸಮಾನತೆ, ಫ್ರೆಟರ್ನಿಟಿ, ಭ್ರಾತೃತ್ವ, ಟ್ರುತ್ಫುಲ್ನೆಸ್, ಸತ್ಯ, ಎಥಿಕ್ಸ್, ನೀತಿ, ನಾನ್ ವೈಲೆನ್ಸ್, ಅಹಿಂಸೆ, ಸರ್ವೀಸ್ ಟು ಅದರ್ಸ್, ಸೇವಾ ಮನೋಭಾವ,
ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ, ಫಾರ್ಗಿವ್ನೆಸ್, ಕ್ಷಮಾಗುಣ, ಕೈಂಡ್ನೆಸ್, ಒಂದು ದಯೆ, ದಯಾಭಾವ, ದಯಾಗುಣ, ಈ ಎಲ್ಲ ಸಂಗತಿಗಳನ್ನು, ಟಾಲರೆನ್ಸ್, ಸಹಿಷ್ಣುತೆ, ಈ ಎಲ್ಲ ಸಂಗತಿಗಳನ್ನು ನಾವು ಇತಿಹಾಸದ ಅಧ್ಯಯನದಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ದಟ್ ಈಸ್ ವೈ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. 7th ಪಾಯಿಂಟ್, ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ನಮ್ಮ ಚಿಂತನೆಗಳನ್ನು, ನಮ್ಮ ದೃಷ್ಟಿಕೋನವನ್ನು ಹೆಚ್ಚುಗೊಳಿಸುವಲ್ಲಿ ಇತಿಹಾಸ ನಮಗೆ ಸಹಾಯ ಮಾಡ್ತದೆ. ನಮ್ಮ ಔಟ್ಲುಕ್ಕನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ, ನಮ್ಮ ತಿಳುವಳಿಕೆಯನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ಇತಿಹಾಸ ನಮಗೆ ಸಹಾಯ ಮಾಡ್ತದೆ. ಹೇಗೆ? ಫಾರ್ ಎಕ್ಸಾಂಪಲ್, ಇನ್ ಹಿಸ್ಟ್ರಿ ವಿ ಹ್ಯಾವ್ ಟು ಸ್ಟಡಿ ದ ಹಿಸ್ಟ್ರಿ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಕಲ್ಚರ್, ಟ್ರೆಡಿಷನ್ಸ್ ಅಲ್ವಾ. ಬೇರೆ ಬೇರೆ ದೇಶಗಳ ಸಂಸ್ಕೃತಿ ಸಂಪ್ರದಾಯಗಳನ್ನೆಲ್ಲ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಿಸ್ಟ್ರಿಯಲ್ಲಿ. ಆಗ ನಮ್ಮ ಜ್ಞಾನ ಹೆಚ್ಚಾಗ್ತದೆಯೋ ಕಡಿಮೆ ಆಗ್ತದೆಯೋ? ಖಂಡಿತವಾಗಿಯೂ ಹೆಚ್ಚಾಗ್ತದೆ. ದಿಸ್ ಇಸ್ ಹೌ ವಿ ಕ್ಯಾನ್ ಬ್ರಾಡನ್ ಅವರ್ ನಾಲೆಜ್ ಬೈ ಸ್ಟಡಿಂಗ್ ಹಿಸ್ಟ್ರಿ. ಇತಿಹಾಸವನ್ನು ಅಧ್ಯಯನ ಮಾಡುವುದರ ಮುಖ್ಯವಾಗಿ ನಮ್ಮ ಜ್ಞಾನವನ್ನು ನಾವು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಕಂಡುಬರ್ತದೆ. ಅವರ ಬೇರೆ ದೇಶದ ಆರ್ಕಿಟೆಕ್ಚರ್ ಹೀಗಿತ್ತು, ಬೇರೆ ದೇಶದ ಆರ್ಟ್ ಹೀಗಿತ್ತು, ಬೇರೆ ದೇಶದ ವಿಜ್ಞಾನ ಹೀಗಿತ್ತು, ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಇತಿಹಾಸದ ಓದುವಿಕೆಯೇ ಸಹಾಯ ಮಾಡುವುದು. ಹೀಗಾಗಿ ಹಿಸ್ಟ್ರಿ ಈಸ್ ಅ ವೆರಿ ಯೂಸ್ಫುಲ್ ಸಬ್ಜೆಕ್ಟ್. 8th ಪಾಯಿಂಟ್, ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನಲ್ ಪೀಸಸ್. ಆಂತರಿಕ ಶಾಂತಿಯನ್ನು ಹೆಚ್ಚಿಸ್ತದೆ, ಕಾಪಾಡ್ತದೆ. ಇತಿಹಾಸ ಆಂತರಿಕ ಶಾಂತಿಯನ್ನು ಕಾಪಾಡ್ತದೆ. ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸಸ್. ಈಗ ಉದಾಹರಣೆಗೆ, ಈ ಜಗತ್ತು 2 ವಿನಾಶಕಾರಿಯಾದಂತಹ ಯುದ್ಧಗಳನ್ನು ಕಂಡುಬಿಟ್ಟಿದೆ, ಸಾಕ್ಷಿಯಾಗಿದೆ. ಆಲ್ರೆಡಿ ದಿಸ್ ವರ್ಲ್ಡ್ ವಿಟ್ನೆಸ್ಡ್ 2 ಹಾರಿಬಲ್ ವಾರ್ಸ್, ವರ್ಲ್ಡ್ ವಾರ್ಸ್. ವಿ ಡೋಂಟ್ ವಾಂಟ್ ಥರ್ಡ್ ಒನ್. ನಮಗೆ 3ನೇ ಮಹಾಯುದ್ಧ ಬೇಡ ಆಗಿದೆ. ನಮಗೆ 3ನೇ ಮಹಾಯುದ್ಧದ ಅಗತ್ಯ ಇಲ್ಲ. ಒಂದು ವೇಳೆ 3ನೇ ಮಹಾಯುದ್ಧ ಆದರೆ ಏನಾಗ್ತದೆ? ಎವ್ರಿಥಿಂಗ್ ವಿಲ್ ಡೆಮಾಲಿಷ್, ಎವ್ರಿಥಿಂಗ್ ವಿಲ್ ವ್ಯಾನಿಷ್, ಎವ್ರಿಥಿಂಗ್ ವಿಲ್, ಪ್ರತಿಯೊಂದು ಕೂಡ ನಾಶ ಆಗೋಗ್ತದೆ, ಪ್ರತಿಯೊಬ್ಬರು ಕೂಡ ನಾಶ ಆಗೋಗ್ತಾರೆ. ಹೀಗಾಗಿ ವಿ ಡೋಂಟ್ ವಾಂಟ್ ಥರ್ಡ್ ವರ್ಲ್ಡ್ ವಾರ್ ಅಗೇನ್. ಅದಕ್ಕೆ ಏನಾಗುತ್ತೆ? ಶಾಂತಿ, ವರ್ಲ್ಡ್ ಪೀಸ್ನ ಬಗ್ಗೆ, ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟು ಅದನ್ನು ಪ್ರಿವೆಂಟ್ ಮಾಡುವ ಕ್ರಮಗಳಿಗೆ ಸಹಾಯವನ್ನು ಮಾಡುತ್ತದೆ ಇತಿಹಾಸದ ಓದುವಿಕೆ. ದೆನ್ 9th ಒನ್ ಈಸ್ ಹಿಸ್ಟ್ರಿ ಹ್ಯಾಸ್ ಪ್ರೊಫೆಷನಲ್ ಯೂಸಸ್. ಒಂದಷ್ಟು ಪ್ರೊಫೆಷನಲ್ ಯೂಸಸ್ ಇದೆ. ಪ್ರೊಫೆಷನಲ್ ಯೂಸಸ್ಗಳು, ಇನ್ನಿತರ ಬಹಳ ಪ್ರಮುಖ ಔದ್ಯೋಗಿಕವಾದಂತಹ ಉಪಯೋಗಗಳು. ಬಹಳ ಜನ ಅನ್ಕೋತಾರೆ ಇತಿಹಾಸವನ್ನು ಓದುವುದರಿಂದ ನಮಗೆ ಯಾವ್ಯಾವ ಜಾಬ್ ಸಿಗ್ಬೋದು, ಏನು ಜಾಬ್ ಸಿಗ್ಬೋದು ನಮಗೆ ಇದರ ಓದೋದ್ರಿಂದ. ಸಾಕಷ್ಟು, ದೇರ್ ಆರ್ ಸೋ ಮೆನಿ ಅಪಾರ್ಚುನಿಟೀಸ್, ಸಾಕಷ್ಟು ಅವಕಾಶಗಳಿವೆ. ಪ್ರೊಫೆಷನಲ್ ಯೂಸಸ್ ಅಂತ ಹೇಳ್ತೇವೆ. ಟೇಕ್ ಫಾರ್ ಎಕ್ಸಾಮಿನೇಷನ್, ಇಟ್ ವಿಲ್ ಹೆಲ್ಪ್ for competitive examination like IAS, IPS, IFS, KS, etc. ಈ IAS, KS, IPS, IFS, ಇಂಡಿಯನ್ ಫಾರೆನ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇವೆಲ್ಲ ಇಂಡಿಯನ್ ಪೊಲೀಸ್ ಸರ್ವಿಸ್, ಇವೆಲ್ಲ ಏನಿದೆಯಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇವೆಲ್ಲ. ದೀಸ್ ಆರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೈಯೆಸ್ಟ್ ಕ್ವಶನ್ ಬೇಸ್ಡ್ ಆನ್ ಹಿಸ್ಟ್ರಿ ಓನ್ಲಿ. ನೀವು ನೋಡಿ, ಒಮ್ಮೆ ಇದರ ಕ್ವಶನ್ ಪೇಪರ್ಸನ್ನು ತೆಗೆದು ನೋಡಿ ನೀವು. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಬಿಲಾಂಗ್ಸ್ ಟು ಹಿಸ್ಟ್ರಿ ಓನ್ಲಿ. ಇತಿಹಾಸದ ಕುರಿತೇ, ಇತಿಹಾಸದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಶ್ನೆಗಳಿರ್ತದೆ. ಹೀಗಾಗಿ ಅಪವಾದ ಇರ್ಬೋದು, ಕೆಲವೊಮ್ಮೆ ಅಪವಾದ ಇರ್ಬೋದು, ಆದರೆ ಬಹುತೇಕ ಕ್ವಶನ್ಸ್ ಪೇಪರ್ಗಳಲ್ಲಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇತಿಹಾಸದ ಬಗೆಯೇ ಹೆಚ್ಚು ಪ್ರಶ್ನೆಗಳು ಇರ್ತದೆ. ಹೀಗಾಗಿ it is very useful for them, those who wants to attend
ಕಾಂಪಿಟೇಟಿವ್ ಎಕ್ಸಾಮ್ಸ್. ಅವರಿಗೆ ತುಂಬ ಉಪಯೋಗ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, ಟೀಚರ್ಸ್, ಲಾಯರ್ಸ್, ಜರ್ನಲಿಸ್ಟ್, ಅಡ್ಮಿನಿಸ್ಟ್ರೇಟರ್ಸ್, ಸ್ಟೇಟ್ಸ್ಮೆನ್, ಪಾಲಿಟಿಷಿಯನ್ಸ್, ದೇ ನೀಡ್ ಹಿಸ್ಟೋರಿಕಲ್ ನಾಲೆಜ್ ಟು ಇಂಪ್ಲಿಮೆಂಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಇವರೆಲ್ಲರಿಗೂ ಇತಿಹಾಸದ ಜ್ಞಾನ, ತಿಳುವಳಿಕೆ ಬೇಕೇ ಬೇಕು. ವೈ? ಟು ಇಂಪ್ಲಿಮೆಂಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಆಡಳಿತಾತ್ಮಕ ಸುಧಾರಣೆಗಳನ್ನು ತರಲಿಕ್ಕೆ ಅವರಿಗೆ ಐತಿಹಾಸಿಕ ಜ್ಞಾನ ಬೇಕೇ ಬೇಕು. ಜರ್ನಲಿಸ್ಟ್ಗೆ ಹಿಸ್ಟ್ರಿ ನಾಲೆಜ್ ಇಲ್ಲದೆ ಹೋದ್ರೆ ಆಗತ್ತಾ? ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಇತಿಹಾಸವನ್ನು ಬಿಟ್ಟು ಒಬ್ಬ ಜರ್ನಲಿಸ್ಟ್ ಇರಲಿಕ್ಕೆ ಸಾಧ್ಯ ಇದೆಯಾ? ಇತಿಹಾಸದ ತಿಳುವಳಿಕೆ ಬಿಟ್ಟು. ಇತಿಹಾಸ ತಿಳುವಳಿಕೆ ಬೇಕೇ ಬೇಕು. ಟೀಚರಿಗೆ, ಯಾವುದೇ ಟೀಚರ್ ಆಗಲಿ, ಒಂದು ಹಿಸ್ಟೋರಿಕಲ್ ನಾಲೆಜ್ ಇರಲೇಬೇಕು. ಅಡ್ಮಿನಿಸ್ಟ್ರೇಟರ್ಸ್, ಆಡಳಿತಾಧಿಕಾರಿಗಳಿಗೆ ಬೇಕು. ಸ್ಟೇಟ್ಸ್ಮ್ಯಾನ್, ರಾಜಕಾರಣಿಗಳಿಗೆ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸದ ಕುರಿತು ತಿಳುವಳಿಕೆ ಇರಲೇಬೇಕು. ಇದರ ಜೊತೆಯಲ್ಲಿ there are several new opportunities have opened now. For example, ಹಿಸ್ಟ್ರಿ ಮ್ಯೂಸಿಯಮ್ಸಲ್ಲಿ ಅವಕಾಶ ಇದೆ. ಆರ್ಕೈವ್ಸ್ ಅದೊಂದು ಡಿಪಾರ್ಟ್ಮೆಂಟ್ ಇದೆ, ಪತ್ರಾಗಾರ ಇಲಾಖೆ ಅಂತ. ಅದೆಲ್ಲ ಬಹಳ ಜನರಿಗೆ, ಬಹಳ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಅಂತ ಒಂದಿದೆ, ಪ್ರಾಚ್ಯಶಾಸ್ತ್ರ ಇಲಾಖೆ ಅಂತ, ಟೂರಿಸಂ ಡೆವಲಪ್ಮೆಂಟ್. ಈ ಎಲ್ಲ ವಿಭಾಗಗಳಿಗೂ ಇತಿಹಾಸದ ಓದುವಿನಿಂದ ಸಾಕಷ್ಟು ಅಪಾರ್ಚುನಿಟೀಸ್ಗಳು ಇದೆ. ಸೊ ಅಪಾರ್ಚುನಿಟಿ ವಿಷಯಕ್ಕೆ ಬಂದರೆ ಸಾಕಷ್ಟು ಅಪಾರ್ಚುನಿಟಿ. ಪ್ರೊಫೆಷನಲ್ ಯೂಸಸ್, ದೇರ್ ಆರ್ ಸೆವರಲ್ ಪ್ರೊಫೆಷನಲ್ ಯೂಸಸ್. ಲಾಸ್ಟ್ ಪಾಯಿಂಟ್, 10th one, ಹಿಸ್ಟ್ರಿ ರಿಮೂವ್ಸ್ ಪ್ರೆಜುಡೀಸ್. ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸ್ತದೆ. ಇಟ್ ರಿಮೂವ್ಸ್ ಪ್ರೆಜುಡೀಸ್. ಪೂರ್ವಾಗ್ರಹಗಳನ್ನು ಹೋಗಲಾಡಿಸ್ತದೆ. ಇಟ್ ಹೆಲ್ಪ್ಸ್ ಅಸ್ ಟು ರಿಮೂವ್ ಪ್ರೆಜುಡೀಸ್, particularly relating to caste, creed, color, class, language. ವರ್ಗ, ಬಣ್ಣ, ಭಾಷೆ, ಜಾತಿ, ಧರ್ಮ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟು ಒಂದು ವಸ್ತುನಿಷ್ಠವಾದ ಜ್ಞಾನವನ್ನು ಇದು ನಮಗೆ ಕೊಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಪೂರ್ವಾಗ್ರಹಗಳು ಕಡಿಮೆಯಾಗ್ತದೆ, ಹೋಗುತ್ತದೆ. ಇಟ್ ಹೆಲ್ಪ್ಸ್ ಅಸ್ ಟು ರಿಮೂವ್ ಪ್ರಿಜುಡೀಸ್. ಇತಿಹಾಸದ ಓದುವಿಕೆಯಿಂದ ನಮ್ಮಲ್ಲಿರ್ತಕ್ಕಂತಹ ಪೂರ್ವಾಗ್ರಹಗಳು ಹೋಗುತ್ತದೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಹೋಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಸತ್ಯದ ದರ್ಶನ ನಮಗೆ ಇತಿಹಾಸದ ಓದುವಿನಿಂದ ಆಗುವುದರಿಂದ ಇದು ಸಾಧ್ಯ ಆಗ್ತದೆ. ಇವಿಷ್ಟು ಪ್ರಮುಖವಾದಂತಹ ಉಪಯೋಗಗಳು. ಕೊನೆಯಲ್ಲಿ ನಾನು ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅದ್ಭುತವಾದಂತಹ, ತುಂಬ ಅರ್ಥಪೂರ್ಣವಾದಂತಹ, ನಾನು ವೈಯಕ್ತಿಕವಾಗಿ ತುಂಬ ಇಷ್ಟಪಡುವಂತಹ ಒಂದು ವ್ಯಾಖ್ಯೆಯೊಂದಿಗೆ ಈ ಅಧ್ಯಾಯವನ್ನು ಮುಕ್ತಾಯ ಮಾಡೋಣ. ಅವರು ಒಂದು ತುಂಬ ಸೊಗಸಾದ ವ್ಯಾಖ್ಯೆಯನ್ನು ಕೊಡ್ತಾರೆ. ದೋಸ್ ಹೂ ಫಾರ್ಗೆಟ್ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ. ದೇ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ. Those who forget history, they cannot create history. ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರು ಎಂದಿಗೂ ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಆಗುವುದಿಲ್ಲ. ಇತಿಹಾಸ ನಿರ್ಮಿಸಲಿಕ್ಕೆ ಆಗುವುದಿಲ್ಲ, ಇದರ ಅರ್ಥ ಏನು? ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಈ ಒಂದೇ ವಾಕ್ಯದಲ್ಲಿ ಎಲ್ಲ ಅಂಶಗಳು ಅಡಗಿವೆ. ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರಿಂದ ಯಾವುದೇ ಇತಿಹಾಸ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಇಸ್ ದ ಒಪಿನಿಯನ್ ಆಫ್ ಮಾಡರ್ನ್ ಮನು ಗ್ರೇಟೆಸ್ಟ್ ಫಿಲಾಸಫರ್ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರ ಈ ಒಂದು ಮಾತಿದೆಯಲ್ಲ, ಇದು ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತದೆ. ಇತಿಹಾಸದ ವ್ಯಕ್ತಿಗಳಿಗೆ, ಇತಿಹಾಸವನ್ನು ಆರಾಧಿಸುವವರಿಗೆ, ಇತಿಹಾಸವನ್ನು ಅಭಿಮಾನದಿಂದ ಭಾವಿಸುವವರಿಗೆಲ್ಲ ಇವರ ಈ ಮಾತು ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಮಾತಾಗಿದೆ ಅಂತ ಹೇಳ್ತಾ, ಈ ಒಂದು ಪಾಠದ ಪ್ರಮುಖ ಸಂಗತಿಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇದನ್ನು ನೀವು ಮತ್ತೊಮ್ಮೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ
ಮತ್ತೊಮ್ಮೆ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಂತಹ ಉದಾಹರಣೆಗಳು, ನಾನು ಕೊಟ್ಟಂತಹ ವಿವರಣೆಗಳನ್ನು ನೆನಪಿನಲ್ಲಿಟ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದರೆ ನಿಮಗೆ ಇದು ಸಂಪೂರ್ಣ ಅರ್ಥ ಆಗುತ್ತೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಎಲ್ಲ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಬರೀಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಯು ಹ್ಯಾವ್ ಟು ಫಾಲೋ ಮೀ, ದ್ಯಾಟ್ ಈಸ್ ವೈ. ನಾನು ಹೇಳಿದ್ದನ್ನು ಕೇಳಿಕೊಂಡು ನೀವೇ ಬರ್ಕೋಬೇಕು, ಆವಾಗ ನಿಮ್ಮ ತಲೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ ಅದು. ಹೀಗಾಗಿ ಮತ್ತೆ ನೀವು ರಿಪೀಟ್ ಹಾಕ್ಕೊಂಡು ಕೇಳ್ಬೋದಲ್ಲ. ಇದು ಈ ವಿಡಿಯೋ ಆಫ್ಲೈನಲ್ಲೂ ಸಿಗೋದ್ರಿಂದ, ನಿಮಗೆ ಆಮೇಲೆ ಸಿಗೋದ್ರಿಂದ ಎನಿ ಟೈಮ್ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಸೊ ಆರಾಮಾಗಿ ನೀವು ಬರ್ಕೋಬೋದು, ಹೇಳಿದ್ದನ್ನು ಕೇಳಿ ಬರ್ಕೋಬೋದು. ಆಗ ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ನಿಮಗೆ. ಆ ದೃಷ್ಟಿಯಿಂದ ಹಾಗೆ ಮಾಡಿದ್ದೇನೆ. ಸೊ ನಿಮಗೆಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ಅಧ್ಯಾಯದಲ್ಲಿ ಅವಕಾಶವಿದ್ದರೆ ಖಂಡಿತ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.